ನೋಡಿ, ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ಮುಂದುವರಿಸೋಣ. ಸಂಖ್ಯೆಗಳು ಕೊತ್ತಾ ದೇಹದ ಮೇಲೆ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಬಂದಿವೆ. ಇವು ಕಂಡುಹಿಡಿಯಿರಿ ಅಂತಕ್ಕಂಥ ಒಂದು ಟೈಟಲ್ ಅಡಿಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಕೊಟ್ಟಿರುವ ಸಂಖ್ಯೆಗಳನ್ನು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿರಿ ಅಂತ ಹೇಳಿದ್ದಾರೆ. 10,458 ಇದು 10,458. ನಿಮ್ಗೆ ಗೊತ್ತು, ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ 10 ಆಧಾರವಾಗಿ ಇಟ್ಕೊತೀವಿ ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಚಿಹ್ನೆಗಳನ್ನು ಬಳಸ್ತೀವಿ. 10,458 ಇದನ್ನು ಹೆಂಗೆ ಬರಿಬೋದಲ್ಲ, 10,000 ಒಂದು ಬರೀರಿ, ಆಮೇಲೆ 400 ಬರೀರಿ, ಪ್ಲಸ್ 50 ಬರೀರಿ, ಆಮೇಲೆ ಎಷ್ಟು ಬರೀರಿ, 8 ಬರೀರಿ. ಈಗ 10,000ಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಚಿಹ್ನೆ ಇದೆ. 10,000 ಚಿಹ್ನೆಯನ್ನು ಸ್ಮರಿಸ್ಕೊಡ್ರಿ. 10,000ಕ್ಕೆ ನಾವು ಯಾವ ರೀತಿ ಚಿಹ್ನೆಯನ್ನು ಗುರುತಿಸ್ತೀವಿ ಅಂತಂದರೆ, ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಯನ್ನು ತಗೋತೀವಿ. 10,000 ಇದು 10,000ದ ಚಿಹ್ನೆ, ಹೌದಾ? 10,000 ಒಂದೇ ಇದು. ಆಮೇಲೆ ಇದು 400 ಇದೆ. ಇದನ್ನ ಹೇಗೆ ಬರಿಬೋದಲ್ಲ, ಒಂದು ಸ್ಟೆಪ್ ಹೆಚ್ಚಿಡೋದು ನೋಡಿರಿ, ಇನ್ನೊಂದು ಸ್ಟೆಪ್ ಇಂಪ್ರೂವ್ ಮಾಡ್ಕೊಳ್ಳೋಣ ನೋಡಿರಿ. 1 ಗುಂಡ್ಲೆ 10,000, ಆಮೇಲೆ ಇದು 4 ಗುಂಡ್ಲೆ 100, 10ರದ್ದು ಎಷ್ಟು 5, 5 ಗುಂಡ್ಲೆ 10 ಬರೀರಿ, 5 ಗುಂಡ್ಲೆ 10 ಬರೀರಿ. ಇಲ್ಲಿ ಹೆಂಗೆ ಬರ್ದೇವಲ್ಲ ಹಂಗೆ ಬರ್ರಿ. 10 ಎಷ್ಟು ತೊಗೋಬೇಕು, 5 ತೊಗೋಬೇಕು. ಆಮೇಲೆ 8 1ರದ್ದು ತೊಗೋಬೇಕು, ಅಂದರೆ 8 ಒಂದಲೇ 8 ಆಕತೆ. ಈಗ 10,000ದು ಒಂದು ಚಿಹ್ನೆ ಹಾಕೋಬೇಕು. ಇಲ್ಲಿ 10,000ದು ಒಂದು ಚಿಹ್ನೆ, ಹೌದಾ? ಇದು 10,000 ಚಿಹ್ನೆ. 100ರದ್ದು ಎಷ್ಟು ಚಿಹ್ನೆ ಹಾಕಬೇಕು, 4 ಹಾಕಬೇಕು. 100ರದ್ದು ನೋಡಿರಿ, ಇದು 100ರದ್ದು ಅಂದರೆ ಯಾವ್ದು ಬಂತದು, ಪ್ರಶ್ನಾರ್ಥಕ ಚಿಹ್ನೆ ಬರುತ್ತಲ್ಲ, ಅದು 100ರದ್ದು. ಇದು 100 ಚಿಹ್ನೆ. 1 2 3 4 400 ಆಯ್ತು. ಇನ್ನು 5 10ರದ್ದು ಚಿಹ್ನೆ ಹಾಕಬೇಕು. 1 2 3 4 5. ಆಮೇಲೆ 1ರದ್ದು ಎಷ್ಟು ಬೇಕು, 8 ಬೇಕು. 1 2 3 4 5 6 7 8. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಇದನ್ನು ಬರಿತಕ್ಕಂಥ ಕೆಲಸ ಪೂರ್ಣ ಆಯಿತು. ಸರಿ, ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನೋಡ್ರಿ. ಸರಿ, 10,458 ಬರೆದ್ವಿ. ಇನ್ನು 1,023 ಇದೆ ಮುಂದಿನ ಬೆಲೆ. 1,023 1,023ಕ್ಕೆ ಹೋಗೋಣ ನೋಡಿ. 1,023 ಹೆಂಗೆ ಬರಿಬೋದು ನಾವು, 1023 1023 1000 ಒಂದು ಸಪ್ರೇಟ್ ಮಾಡ್ಕೊರಿ. ಆಮೇಲೆ 23 ಅದನ್ನು 20 + 3 ಬರೀ, 20 + 3 ಬರೀನ. ಅಂದ್ರೆ ನಾವು ಚಿಹ್ನೆ 1,000 ತೊಗೋಬೇಕು, ಆಮೇಲೆ 2 10ರದ್ದು ಚಿಹ್ನೆ ತೊಗೋಬೇಕು, 1ರ ಚಿಹ್ನೆ ಎಷ್ಟು ತೊಗೋಬೇಕು, 3 ತೊಗೋಬೇಕು ಅಂತಕ್ಕಂಥದ್ದು ಕಂಡು ಬರ್ತದೆ. 1000 ಚಿಹ್ನೆಯನ್ನು ಹೆಂಗೆ ಬರಿತೀರಿ, ಈ ರೀತಿಯಾಗಿ ಬರಿತೀರಿ ಈಜಿಪ್ತಿಯನ್ ಪದ್ಧತಿ ಒಳಗೆ. ಇದು 1000 ಚಿಹ್ನೆ ಈಜಿಪ್ತಿಯನ್ ಪದ್ಧತಿಯಲ್ಲಿ ಒಂದೇ ತೊಗೋಬೇಕಂದು. 10ರದ್ದು ಹೆಂಗೆ ಬರಿತೀರಿ, ಈ ರೀತಿ ಉಲ್ಟಾ ಇವು ಬರಿತೀರಿ. 1 2 ಇದು 10ರದ್ದು 2, 1ರದ್ದು ಎಷ್ಟು 3, ಇಷ್ಟಾದ್ರೆ ಮುಗೀತು. ಸರಿನಾ? ಇದ್ರ ಮುಂದೆ 2,660 ಇದೆ. ಇದನ್ನ ಹೆಂಗೆ ಬರಿಬೋದು, 2,000 ಒಂದು ಬರಿಬೋದು, 600 ಒಂದು ಬರಿಬೋದು, ಮತ್ತು 61 ಬರಿಬೋದು. ಇದನ್ನು ಮತ್ತು ಸ್ವಲ್ಪ ನಮಗೆ ಹೆಂಗೆ ಬೇಕಲ್ಲ ಹಂಗೆ ಬರೀಡು. 1000ದು ಚಿಹ್ನೆ ಇಲ್ಲಿ ಎಷ್ಟು ತೊಗೋಬೇಕು, 2 ತೊಗೋಬೇಕು. 100ರದ್ದು ಚಿಹ್ನೆ ಎಷ್ಟು ತೊಗೋಬೇಕು, 6 ತೊಗೋಬೇಕು, ಅಂದ್ರೆ ಅದು 600 ಆಗ್ತದೆ. ಆಮೇಲೆ 10ರ ಚಿಹ್ನೆ ಎಷ್ಟು ತೊಗೋಬೇಕು, 6 ತೊಗೋಬೇಕು. ಇವನ್ನೆಲ್ಲ ಒಂದ್ರ ಪಕ್ಕ ಒಂದು ಚಿಹ್ನೆಗಳನ್ನು ಬರೆದುಬಿಟ್ರೆ ಆ ಸಂಖ್ಯೆ ನಿಮ್ಗೆ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಗಳು ಸಿಗ್ತದೆ. 1000ದು 2 ತೊಗೋಬೇಕು. ಇಲ್ಲಿ ಇದು ಒಂದು, ಆಮೇಲೆ ಇನ್ನೊಂದು 1000ದ ಚಿಹ್ನೆ ಇದ್ರ ಪಕ್ಕ ಇಡ್ರಿ, ಹೌದಾ? ಇದು 1000ದು 2 ಅದು. ಇನ್ನು 100ರದ್ದು ಎಷ್ಟು, 6 ತೊಗೋಬೇಕು. 1 2 3 4 5 6 1 2 3 4 5 6
ಆಮೇಲೆ 10ರದ್ದು ಎಷ್ಟು ತೊಗೋಬೇಕು ನೋಡ್ರಿ 6 ತೊಗೋಬೇಕು. ಒಂದು 10ರದ್ದು 6 ಒಂದು ಸಾರಿ 10ರದ್ದಲ್ಲ, 10ರದ್ದು ಅಂದ್ರೆ ಸಿಂಗಲ್ ಗೆರೆ ಅಲ್ಲ ಅದು, ರಿವರ್ಸ್ ಇವು ತೊಗೋಬೇಕಲ್ಲ. ನೋಡಿರಿ 1 2 3 4 5 6 ಇದಿಷ್ಟು 2660 ನಿಮಗೆ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ. ಹಾಗೆ ಮುಂದಿನ ಪ್ರಶ್ನೆ ಏನು ಬಂದಿದೆ ಅಂತ ನೋಡೋಣ. ಬರೆದ್ರಿ ಅಂತ ಅನ್ಕೋತೀನಿ ಎಲ್ಲರೂ. ಮುಂದಿನ ಪ್ರಶ್ನೆ ನೋಡ್ರಿ 784. ಭಾಳ ಸುಲಭ ಇದೆ ನೋಡ್ರಿ. ಇದನ್ನು ಹೊಡೀರಿ ನೀವು. 700 ಅಂತ ಬರೀರಿ, ಆಮೇಲೆ 80 ಬರೀರಿ, ಆಮೇಲೆ ಎಷ್ಟು ಬರೀತೀರಿ 4 ಬರೀತೀರಿ. ಸ್ವಲ್ಪ ನಮ್ಮ ಅನುಕೂಲಕ್ಕೆ ಇದು ಹಿಂಗೆ ಬರಿಬೇಕಂತ ಏನಿಲ್ಲ, ನನ್ನ ಅನುಕೂಲಕ್ಕೆ ಬರಿತೀನಿ. 100ರದ್ದು ಇದ್ರಾಗ ಎಟ್ಟದಾವ ನೋಡ್ರಿ, 7 ಅದಾವ. ಆಮೇಲೆ 10ರದ್ದು ಎಷ್ಟು ಅದಾವ, 8 ಅದಾವ. ಆಮೇಲೆ 1ರದ್ದು ಎಷ್ಟು, 4 ಅನ್ನೋದನ್ನು ನೋಡ್ತೀವಿ. ಇನ್ನು ಚಿಹ್ನೆ ಹಾಕ್ರಿ. 100ರದ್ದು ಏನು ಮಾಡ್ಬೇಕು ನೀವು, 7 ಚಿಹ್ನೆ ತಗೋ. 1 2 3 4 5 6 7. 1 2 3 4 5 6 7. 7 ಏನು ಮಾಡಬೇಕು ಅಂತಂದ್ರೆ ನಾವು 100ರದ್ದು ಚಿಹ್ನೆ ತಗೋಬೇಕು. ಇಲ್ಲಿ 7 ತಗೊಂಡೆ, ಹೌದಾ? ಇದು ನಿಮಗೆ 7 ಅದು. 8 ಏನು ಮಾಡಬೇಕು, 10ರದ್ದು ತಗೋಬೇಕು. ನೋಡಿ 10 ಹೆಂಗೆ ಬರೀತೀರಿ, ಇದು 10 ಸೂಚಿಸ್ತದೆ. 1 2 3 4 5 6 7 8 10 ಅದು. ಇನ್ನು 1ರದ್ದು ಎಷ್ಟು ತೊಗೋತೀರಿ, 4 ತೊಗೋತೀರಿ. ಇದ್ರ ಮುಂದೆ ಲಂಬಗೆರೆಗಳು 1 2 3 4 ಇಷ್ಟಾದರೆ ಇದು ಪೂರ್ಣ ಆಯಿತು. 784. ಭಾಳ ಸುಲಭ ಇದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನೋಡ್ರಿ. ಮುಂದಿನ ಪ್ರಶ್ನೆ ಯಾವ ರೀತಿ ಬಂದಿದೆ ಅಂತ ನೋಡ್ರಿ, ಲಕ್ಷ ಕೊಡ್ರಿ ಎಲ್ಲರೂ. 1111. ಇದನ್ನ ಹೆಂಗೆ ಬರೆಯಕ್ಕೆ ಬರ್ತೈತಿ, 1000 ಬರೀರಿ, ಆಮೇಲೆ 111 100 10 1 100 10 ಆಮೇಲೆ 1 1111 ಆಕೈತಿ. ಎಷ್ಟು ಕೂಡಿಸಿರೋದು 1000ದ ಸಿಂಬಾಲ ಈ ರೀತಿ ಅಂತೀರ ನಿಮ್ಗೆ ಗೊತ್ತಾಗಿಲ್ಲ, ಹೌದಾ? ಇದು ನಿಮ್ಮ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ ಒಳಗೆ 100ರದ್ದು ಸಿಂಬಾಲ್ ಹೆಂಗೈತಿ, ಇದು 100 ಸೂಚಿಸ್ತದೆ. 10ರದ್ದು ಹೆಂಗೈತಿ, ಇದು ನಿಮ್ಗೆ 10 ಸೂಚಿಸ್ತೀವಿ. 1 ಈ ರೀತಿ ಬರೀತೀವಿ. ಇಷ್ಟೇ ಉತ್ತರ ಅದಕ್ಕೆ. ಮುಂದೆ 70,707 70,000 ಬರೀರಿ. 700 ಬರೆಯೋಣ, ಪ್ಲಸ್ ಏನು ಬರೆಯೋಣ, 7 ಬರೆಯೋಣ. 70,707. 10,000ದ್ದು 7 ಮಾಡ್ಕೋರಿ. 10,000 ಗುಂಡ್ಲೆ ಎಷ್ಟು, 7. 100ರದ್ದು 7 ಮಾಡ್ಕೋರಿ. 7 ಗುಂಡ್ಲೆ ಎಷ್ಟಪ್ಪ ಅಂತಂದ್ರೆ 100 ಪ್ಲಸ್ 1 ಎಷ್ಟು ಬೇಕು, 7 ಬೇಕು. 7 ಗುಂಡ್ಲೆ 1 ಗುಂಡ್ಲೆ 7 ಹೆಂಗೆ ತಗೋ, 7 ಎಷ್ಟು 1ರದ್ದು ತೊಗೋಬೇಕು. ಈಗ ಚಿಹ್ನೆಯ ರೂಪದಲ್ಲಿ ಈ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ 70,707 ಬರೆಯೋಣ. 7 ನಾವು 10,000ದ್ದು ಚಿಹ್ನೆ ತೊಗೋಬೇಕು. 10,000 ಅಂದ್ರೆ 10⁴ ಇದು ನೋಡ್ರಿ, 1 10⁴ 10⁴ ಚಿಹ್ನೆ ಸರಿ ಐತಲ್ಲ. 10,000 ಚಿಹ್ನೆ 7 ಬರೀಬೇಕು. ನೋಡ್ರಿ ಇದು ನೀವೇನು ಅಷ್ಟು ರೂಢಿ ಇರೋಂಗಿಲ್ಲ. 1 2 3 4 5 6 7 ಇಲ್ಲೊಂದು ಮಾರ್ಕ್ ಮಾಡಬೇಕು. ಇದೇನಪ್ಪ ಅಂತಂದ್ರೆ ನಮ್ಗೆ 10,000ದ್ದು 7 ಅದು. 100ರದ್ದು 7 7 ಹೋಗ್ಬೇಕಿಲ್ಲಿ. 1 2 3 4 5 6 7. 100ರದ್ದು 7 ಅದು. ಇನ್ನು 1ರದ್ದು ಎಷ್ಟು, 7. ಇದ್ರ ಮುಂದೆ ತೊಗೋಬೇಕು. ನನಗೆ ಜಾಗ ಎಲ್ಲ ಕೆಳಗೆ ಬರೀತೀನಿ ನೋಡ್ರಿ. 1 2 3 4 5 6 7 ಅದ್ರ ಮುಂದೆ ಬರಿಬೇಕು ನೀವು. ಸ್ವಲ್ಪ ಜಾಗ ಹೊಂದಾಣಿಕೆ ಮಾಡ್ಕೊಂಡು ಬರೀರಿ. ಇದು ನಮಗೆ 70,707 ಆಗ್ತದೆ. ನೋಡ್ರಿ ಇಲ್ಲಿ ಇದು 100ರ ಸಿಂಬಲ್ಲ. ಇವೆಷ್ಟು ಅದಾವ, 2 ಏನದಾವ ಅಂದ್ರೆ 100 ಅದಾವ. ಅಂದ್ರೆ ಒಟ್ಟಾರೆ ಎಷ್ಟು ಆಗ್ತದೆ, 200 ಆಯ್ತು.
ಆಮೇಲೆ ನೀವು ಇಲ್ಲಿ 3 3 6 1 7 ಟೋಟಲ್ ಇಲ್ಲಿಂದ ಇಲ್ಲಿ ತನಕ ಇದನ್ನು ತೊಗೊಪೂರ. ಇದು 7 ಅದಾವೆ, ಎಷ್ಟು 10ರದು ಅಂದರೆ ಎಷ್ಟಾಯ್ತು 70 ಆಯ್ತು. ಆಮೇಲೆ ಇದು 1ರದ್ದು ಎಷ್ಟು ಅದಾವೆ 6 ಅದಾವೆ ಅಂದ್ರೆ ಅಷ್ಟು ಕೂಡಿಸ್ರಿ 276 ಆಗ್ತದೆ. 276 ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಏನು ಪ್ರಶ್ನೆ ನೋಡಿರಿ, ಇದು 1000ದ ಚಿಹ್ನೆ, 1000ದು 4 ಅದಾವೆ, 4000 ಅದಾವೆ ಅಂದ್ರೆ 4000 ಆಯಿತು. 100ರದ್ದು 3 ಅದಾವೆ ನೋಡಿರಿ, 3 ಗುಂಡ್ಲೆ 100 ಅಂದರೆ ಎಷ್ಟಾಯ್ತು 300 ಆಯ್ತು. ಇನ್ನು 0 ಇಡ್ರಲ್ಲಿ. ಆಮೇಲೆ ಇದು 10ರದ್ದು ಸೂಚಿಸ್ತೈತಿ, ಇದಷ್ಟ 2 ಏನದಾವೆ 10ರದ್ದು ಅದಾವೆ, 12 ಎಷ್ಟಾಗ್ತದೆ 20 ಆಯ್ತು. ಇವೇನದಾವಲ್ಲ ಅದ್ರ ನೆಕ್ಸ್ಟ್ 1ರದ್ದು ಎಷ್ಟದಾವೆ 2 ಅದಾವೆ, 0 0 0 2 ಇಡ್ರಿ. ಇವತ್ತನ್ನೆಲ್ಲ ಕೂಡಿಸ್ರಿ ಉತ್ತರ ಸಿಗ್ತದೆ ನೋಡಿರಿ. 2 ಮತ್ತೆ 2 3 4 4322 ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸರಿ, ಇನ್ಮೇಲೆ ಈಜಿಪ್ತಿನ ಪದ್ಧತಿಯ ರೂಪಾಂತರಗಳು ಮತ್ತು ಆಧಾರದ ಪರಿಕಲ್ಪನೆ ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ತಾ ಸಾಗೋಣ. ಇಲ್ಲಿ ಈಜಿಪ್ತಿಯನ್ರು ಏನು ಮಾಡಿದ್ರು ಅಂತಂದ್ರೆ 10 ಗುಂಪು ಮಾಡಿಕೊಂಡ್ರು, 10ನ್ನು ಆಧಾರವಾಗಿ ಪರಿಗಣಿಸ್ಕೊಂಡ್ರು. ನಾವು 10 ಬದಲಿ 5 ತೊಗೊಳಕ್ಕೆ ಬರ್ತೈತಿನಾ, 4 ತೊಗೊಳಕ್ಕೆ ಬರ್ತೈತಿನಾ, 7 ತೊಗೊಳಕ್ಕೆ ಬರ್ತೈತಿನಾ ಅಂತ ವಿಚಾರ ಮಾಡೋದು, ಇದೇ ರೂಪಾಂತರ ಮಾಡೋದು. ಅಂದರೆ ಇದನ್ನು ನಾವು ಬೇರೆ ಆಧಾರವಾಗಿ ಇಟ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಸಂಖ್ಯಾ ವ್ಯವಸ್ಥೆಯನ್ನು, ಸಂಖ್ಯಾ ಪದ್ಧತಿಯನ್ನು ರಚಿಸಲಿಕ್ಕೆ ಸಾಧ್ಯ ಐತೆನಾ ಅಂತ ನೋಡೋದು. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಇದು ನೋಡಿರಿ. ಇಲ್ಲಿ 5 ಗುಂಪುಗಳನ್ನು ಮಾಡುವ ಮೂಲಕ ಒಂದು ಸಂಖ್ಯಾ ಪದ್ಧತಿಯನ್ನು ರಚಿಸಬಹುದನಾ ಅಂತ ಪ್ರಶ್ನೆ ಇದೆ ಇಲ್ಲಿ. ಮತ್ತು ನಮಗೆ ಬೇಕಾದ ಯಾವುದೇ ಚಿಹ್ನೆಯನ್ನು ನಾವು ಬಳಸಲಿಕ್ಕೆ ಸಾಧ್ಯ ಐತೆನಾ ಅಂತಕ್ಕಂಥದ್ದು ನೋಡೋಣ. ನಾವೇನು ಮಾಡೋಣ ಅಂದರೆ ಹೆಗ್ಗುರುತು ಸಂಖ್ಯೆ ಮೊದಲನೇದು 1 ತಗೊಳ್ಳೋಣ. 5ರದ್ದು ಗುಂಪು ಅಂದ್ರೆ ಅದೆಷ್ಟಾಕೈತೆ 5ರಲ್ಲಿ ಗುಣಿಸ್ತೀರಿ 5 ಬರ್ತದೆ. 5 ಮತ್ತು 5 ತೊಗೊಳ್ಳೋದು ಅಂದ್ರೆ 5ರದ್ದು 5 ಅಂದರೆ 5 5ಲೇ ಎಷ್ಟು ಬರ್ತೈತಿ 25 ಬರ್ತೈತಿ. ಮತ್ತು ಆ 25ರ ಗಾತ್ರದ 5 ಸಂಗ್ರಹಗಳ ಗುಂಪು ಅಂದರೆ ಅದಕ್ಕೆ ಮತ್ತೆ 5 ಗುಣಿಸ್ತೀರಿ 125 ಬರ್ತದೆ. ಅಂದರೆ ಪ್ರತಿಯೊಂದು ಹೊಸ ಪ್ರಮುಖ ಸಂಖ್ಯೆ ಅಥವಾ ಹೆಗ್ಗುರುತು ಸಂಖ್ಯೆ ನಿಮಗೆ ಸಿಗಬೇಕು ಅಂತಂದ್ರೆ ಹಿಂದಿನ ಹೆಗ್ಗುರುತು ಸಂಖ್ಯೆಗೆ ಅಥವಾ ಪ್ರಮುಖ ಸಂಖ್ಯೆಗೆ ಎಷ್ಟಲೇ ಗುಣಿಸ್ಬೇಕು 5ಇಂದ ಗುಣಿಸ್ಬೇಕು. ಆವಾಗ ನಮಗೇನಾಗ್ತಾವೆ ಹೆಗ್ಗುರುತು ಸಂಖ್ಯೆಗಳು ಬರ್ತಾವೆ. ಇಲ್ಲಿ ಮೊದಲೇಂದು 5, ಇದಕ್ಕೆ 5ಲೇ ಗುಣಿಸಿದರೆ 5 ಬಂತು, ಮತ್ತು 5ಲೇ ಗುಣಿಸಿದರೆ 5ರ ಘಾತ 2 25 ಬಂತು, ಮತ್ತು 5ಲೇ ಗುಣಿಸಿದರೆ 5ರ ಘಾತ 3 125 ಬಂತು. ಹಿಂಗೆ 5ರ ಘಾತ 5ರ ತನಕ ಬರ್ದಿದ್ದೀನಿ. ಇವಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಚಿಹ್ನೆಗಳನ್ನು ಕೊಡೋಣ. ಇದಕ್ಕೇನು ಕೊಡೋಣ ಅಂತಂದ್ರೆ ತ್ರಿಕೋನಾಕಾರದ ಚಿಹ್ನೆಯನ್ನು ಕೊಡ್ರಿ, ಇದಕ್ಕೆ ಚೌಕಾಕಾರದ ಚಿಹ್ನೆಯನ್ನು ಕೊಡ್ರಿ, ಇದಕ್ಕೆ ಹೆಕ್ಸಾಗನ್ ಚಿಹ್ನೆಯನ್ನು ಕೊಡ್ರಿ, ಆಮೇಲೆ ವೃತ್ತವನ್ನು ಕೊಡೋಣ, ಇಲ್ಲೊಂದು ಕರ್ವನ್ನು ಕೊಡೋಣ, ಆಮೇಲೆ ಒಂದು ಬಾಣದ ಗುರುತನ್ನು ಕೊಡೋಣ. ಈ ರೀತಿ 5 5ರ 1 ಅಂದರೆ ಏನೋ ತ್ರಿಕೋನ ಬರೀಬೇಕು ಈ ವ್ಯವಸ್ಥೆಯಲ್ಲಿ, ಈ ಪದ್ಧತಿಯಲ್ಲಿ. ಬರೀ 5 ಬರೆಯುತ್ತಂದರೆ ಚೌಕ ಬರೀಬೇಕು. ಆಮೇಲೆ ಈ 25 ಬರೆಯುತ್ತಂದರೆ ಈ ಹೆಕ್ಸಾಗನ್ ಹಾಕಬೇಕು, ವೃತ್ತ ಹಾಕಬೇಕು 125 ಬರೆಯುವಾಗ. ಇದು ನಾವು 5ನ್ನು ಆಧಾರವಾಗಿಟ್ಕೊಂಡು ಪರಿಗಣಿಸಿರ್ತಕ್ಕಂಥ ಹೊಸ ಪದ್ಧತಿಯ ಸಂಕೇತಗಳು ಅಥವಾ ಚಿಹ್ನೆಗಳು ಅಂತ ಹೇಳ್ಬೋದು. ಈ ರೀತಿ ತಗೊಂಡಾಗ ನಾವು 143 ಹೊಸ ಸಂಖ್ಯಾ ಪದ್ಧತಿಯಲ್ಲಿ ಹೆಂಗೆ ಬರಿಬೋದು ಅನ್ನೋದನ್ನು ಸ್ವಲ್ಪ ನೋಡಿರಿ. ನಾನಿಲ್ಲಿ 143 ಐತಲ್ಲ, ಇದನ್ನು ಗಡ್ಬಡಿ ಮಾಡಿ 100 + 40 + 3 ಬರೋಂಗಿಲ್ಲ. 143 143 ನಾವು ಹೆಂಗೆ ಬರಿಬೇಕು, ಈ ಪದ್ಧತಿ ಒಳಗೆ ಬರಬೇಕಲ್ಲ ಇದು ನೋಡಿ. ಇಲ್ಲಿ ನಾವು ಡೈರೆಕ್ಟ್ 125 ಸಿಗ್ತದೆ. ಅದಕ್ಕೆ 143 ನೋಡ್ರಿ ಎಲ್ಲರೂ ಇಲ್ಲಿ 143 ಏನು ಮಾಡೋಣ 125 ಬರೆಯೋಣ. ಇನ್ನು 125 ಆದ ನಂತರ ಇನ್ನು ಅದಕ್ಕಿಂತ ಕಡಿಮೆ ಅಂದರೆ 25 ಡೈರೆಕ್ಟ್ ಇಟ್ಟರೆ ಅದು 150 ಆಕೈತೆ, ಹೆಚ್ಚಾಕೈತೆ. ಅಂದ್ರೆ ಅದಕ್ಕಿಂತ ಹಿಂದೆ ಬರ್ಬೇಕು, 5 ತೊಗೋಬೇಕು. 5 ರೇಟ್ ತೊಗೋಬೇಕು ನೋಡ್ರಿ. 125 ಒಂದು 5 130 135 140 5 3 ತೊಗೊಂಡು 140 ಆಯಿತು. ಇನ್ನು ಉಳಿತು ಎಷ್ಟು ನಿಮಗೆ 3 ಉಳಿತು. 1 + 1 + 1 ಈ ರೀತಿ 125 ನೋಡ್ಕೋತೀರಿ. ಈ ಚಿಹ್ನೆ ನೋಡ್ರಿ, 125ಕ್ಕೆ ಯಾವ ಚಿಹ್ನೆ ಐತಿ, ವೃತ್ತ ಇದೆ 125. ಒಂದು ವೃತ್ತವನ್ನು ಡ್ರಾ ಮಾಡೋಣ. ಆಮೇಲೆ 5ರದ್ದು ಸಿಂಬಲ್ ಎಷ್ಟು 3. ಈ ಚೌಕಾಕಾರ ಎಷ್ಟು ತೊಗೋಬೇಕು 3 ತೊಗೋಬೇಕು. ಇದು 1, ಆಮೇಲೆ ಇದು 2, ಆಮೇಲೆ ಇದು 3. ಆಮೇಲೆ 1ನ್ನು ಈ ರೀತಿ ಬರಿತೀವಿ, ತ್ರಿಕೋನಾಕೃತಿಯಲ್ಲಿ ಬರಿತೀವಿ. ಆಮೇಲೆ ಇವುಗಳನ್ನ ಎಷ್ಟು ತೊಗೋಬೇಕು 3 ತೊಗೋಬೇಕು. 1 2 3.
ಇದು ನಮಗೆ ಏನನ್ನು ಸೂಚಿಸ್ತದೆ? 143 ಸೂಚಿಸ್ತದೆ. ಹೊಸ ಸಂಖ್ಯಾ ಪದ್ಧತಿ ಏನು 5 ಆಧಾರವಾಗಿ ಇಟ್ಕೊಂಡು ತೊಗೊಂಡಿದ್ದಿಲ್ಲ, ಅದು 143 ಈ ರೀತಿ ನಾವು ಬರಿತೀವಿ. ಆ್ಯಕ್ಚುಲಿ ಇದು ಸಂಕೀರ್ಣ, ಆದರೆ ಹಿಂದಿನ ಕಾಲದಲ್ಲಿ ಈ ಒಂದೆಲ್ಲ ಚರ್ಚೆಗಳು ಬಂದಿದೆ. ಇಲ್ಲಿ ಒಂದಿಷ್ಟು ಈ 5ರ ಆಧಾರ ವ್ಯವಸ್ಥೆಯಲ್ಲಿನ ಒಂದಿಷ್ಟು ಸಂಖ್ಯೆಗಳನ್ನು ಬರಿದೈತೆ ನೋಡಿರಿ. 15 ಬರಿದೈತೆ. 15 10 + 5 ಬರಿಬೇಡ್ರಿ. ಇಲ್ಲಿ ನೋಡ್ರಿ ಹೆಂಗೈತದ ನಮ್ದು 15 ಬರಬೇಕು. 15ಕ್ಕೆ ಸಮೀಪವಾದ ಈ ಕಡೆ ಬಂದರೆ 5 ತೊಗೊಳ್ಳೋಣ ನೋಡ್ರಿ. 5 + 5 + 5 15 ಆಯ್ತು ಇಲ್ಲ ಅಂದ್ರೆ ಆ 5ರ ಚಿಹ್ನೆ ಏನೈತಲ್ಲ ಇಂಥವು ಎಷ್ಟು ಬರಿಬೇಕು? 3 ಸಲ ಬರಿಬೇಕು. 1 2 ಆಮೇಲೆ 3. ಈ ರೀತಿಯಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಇವುಗಳನ್ನು ಬರಿತಕ್ಕಂಥ ಕೆಲಸವನ್ನು ಮಾಡಬೇಕು. ಸರಿ, ಮುಂದೆ ಎಷ್ಟಿದೆ? 50 ಇದೆ. 50 ಹೆಂಗೆ ಬರಿಬೇಕು ನೋಡ್ರಿ. 50 ಈ ಪದ್ಧತಿ ಒಳಗೆ ಬರಿಬೇಕು ಅಂತಂದ್ರೆ 50 ಯಾವುದಕ್ಕೆ ಚಿಹ್ನೆಗೆ ಸಮೀಪ ಐತೆ ನೋಡೋದು ಅಂದ್ರೆ ನಮಗೆ 50 ನೇರವಾಗಿಲ್ಲ, 25 ಸಿಗ್ತದೆ. ಅಂದ್ರೆ 25ರದ್ದು 2 ತಗೋರಿ 50ರೊಳಗೆ. 50 = 25 + 25 ಅಂದರೆ 50ರ ಚಿಹ್ನೆ ಇಂಥ 2 ಬರೀರಿ ಇಷ್ಟು. 25ರ ಚಿಹ್ನೆ 50 ಅಲ್ಲ, 25ರ ಚಿಹ್ನೆ ಹೆಕ್ಸಾಗನ್ 2 ಹಾಕ್ರಿ. ಆಮೇಲೆ ಎಷ್ಟಿದೆ? 137 ಇದೆ. 137 = 137 125ಕ್ಕೆ ಸಮೀಪ ಐತೆ. 125 + 5 130, 135 + 2 ಅಂದರೆ 1 + 1 ನೋಡ್ರಿ. ಮತ್ತೊಮ್ಮೆ 125 1 5 130, 135 36 37 137. 125ಕ್ಕೆ ನಾವು ಯಾವ ಚಿಹ್ನೆ ಹಾಕ್ತೀವಿ? ವೃತ್ತ ಹಾಕ್ತೀವಿ. ವೃತ್ತ ಹಾಕ್ತೀವಿ. 5ಕ್ಕೆ ಏನು ಹಾಕ್ತೀವಿ? ಚೌಕ ಹಾಕ್ತೀವಲ್ಲ ನೋಡ್ರಿ. 5ಕ್ಕೆ ಚೌಕ 2 ಹಾಕ್ರಿ. 1 ಇದು 2 ಚೌಕ ಹಾಕ್ತೀರಿ. 1ರದ್ದು ಎಷ್ಟು ಹಾಕ್ತೀರಿ? 2 ಹಾಕ್ತೀರಿ. 1 ಹೆಂಗೆ? ತ್ರಿಕೋನಾಕಾರ ಹಾಕ್ತೀವಿ. ಇದು 1, ಆಮೇಲೆ ಇನ್ನೊಂದು ತ್ರಿಕೋನಾಕಾರ ಹಾಕ್ತೀರಿ. ಮುಗಿತಿಲ್ಲಿಗೆ ಇಷ್ಟೇ. 137 ಆಗೋಣ 293, 293. 293 ಅಂದ್ರೆ ನಾವೇನು ಮಾಡಬೇಕು? 125 ಐತಿ, 125ನ ತೊಗೋಬೇಕಲ್ಲ. ಅದಕ್ಕಿಂತ ಮುಂದೆ ಹೋದ್ರೆ ನಿಮ್ಗೆ 625 ಐತಿ. 125 ಹಾಕೋರಿ. 125ದು ಎಷ್ಟು ಹಾಕ್ತೀರಿ? 125 + 125, 125 + 125 ಅಂದರೆ 250 ಆಯ್ತು. ಪ್ಲಸ್ ಇನ್ನೊಂದು 125 ಹಾಕ್ರಿ. 125 + 125 150, 150 + 125 ಎಷ್ಟು ಆಗ್ತದೆ? 375 ಆಯ್ತು. 375 ಆಯಿತು. 375 ಆಯ್ತು. 93 ಐತಿ. 393 ಐತಿ. ಇದ್ರಾಗ ಎಷ್ಟು ಆಗ್ತದೆ? 375 ಆಯ್ತು ನೋಡ್ರಿ. ಇನ್ನು ಮುಂದೆ ಎಷ್ಟು ಬರೀಬೇಕು ನೋಡ್ರಿ ಅಂದ್ರೆ 325 375 ಕರೆಕ್ಟ್ ಐತಿ. 13ದಾಗ 5 ಹೋದ್ರೆ 8, 9ರಾಗ 8 ಹೋದ್ರೆ 1, 18 ಬೇಕು. 18 ಹೆಂಗೆ ಹೊಡ್ಕೋತೀರಿ ಈಗ ನೀವು? 18ಅನ್ನು 5 3 ತೊಗೊಳ್ಳೋಣ, 1ರದ್ದು 3 ತೊಗೊಳ್ಳೋಣ, 5ರದ್ದು 3 ನೋಡಿ. ನೋಡಿ 5 ಮತ್ತು 1 ಹಂಗೆ ಹೊಡಿಬೇಕು. 125 5ರದ್ದು 3, 5 3 15, ಆಮೇಲೆ 1 2 3 18 ಆಗ್ತಿಲ್ಲ. ಹಾಂ, 125 ವೃತ್ತ ಎಷ್ಟು ಕೊಡಬೇಕು? 1 2 3 ವೃತ್ತ ಚಿಹ್ನೆ ಕೊಡಬೇಕು. 5 ಅಂದರೆ ತ್ರಿಕೋನಾಕಾರ ಎಷ್ಟು ಕೊಡಬೇಕು? 3 ಕೊಡಬೇಕು. 1 2 3 ಚಿಹ್ನೆ ಕೊಡ್ತೀರಿ. ತ್ರಿಕೋನಾಕಾರ 5 ಅಲ್ಲ ನೋಡ್ರಿ. ಸಾರಿ, ತ್ರಿಕೋನಾಕಾರ 1, 5 ಅಂದರೆ ಚೌಕ ಬರಬೇಕು. ಇಲ್ಲೆಲ್ಲ ತಪ್ಪಿದ್ದು ನೋಡ್ರಿ, ಮ್ಯಾಲಿಂದ್ರ ತಪ್ಪಿದ್ನ. 5 ಅಂದರೆ ಚೌಕ, ತ್ರಿಕೋನಾಕಾರ ಅಂದರೆ 1 ಇಲ್ಲ, ಸರಿ ಐತಿ. ಹಾಂ, 5 ಅಂದರೆ ಚೌಕ. 5ರದ್ದು ಏನಿಲ್ಲ, ಇದನ್ನ ತಪ್ಪಿದೆ.
ಇಲ್ಲೇ 3 ಇವು ಬರೋಂಗಿಲ್ಲ, ಚೌಕಗಳು ಬರ್ತಾವೆ. 125 3 ಆಯಿತು. ಇಲ್ಲೇ ಐತಲ್ಲ 5 ಏನೋ ಚೌಕವನ್ನು ಸೂಚಿಸಿ. 1 2 ಆಮೇಲೆ 3, 1 2 3 5ರದ್ದು ಒಂದು, ಇನ್ನು 1ರದ್ದು 3 ಅಂದ್ರೆ ತ್ರಿಭುಜಗಳು 3 ತಗೋರಿ. 1 2 ಆಮೇಲೆ ಇದು 3. ಇದಿಷ್ಟು ನಮಗೆ 293 ಸೂಚಿಸ್ತದೆ. ಇನ್ನು 651 ಐತಿ. ಇದನ್ನು ನೀವು ಪ್ರಯತ್ನ ಮಾಡಿ, ನಿಮ್ಗೆ ಬಿಟ್ಟಿರ್ತೀನಿ. ಅದನ್ನು ಇದರ ಏನು ಉತ್ತರನ ಬರಲಿಕ್ಕೆ ಹೋಗೋದಿಲ್ಲ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಇನ್ನು ಮುಂದಿನ ಭಾಗದಲ್ಲಿ ಏನಿದೆ ನೋಡ್ರಿ, 2ನೇ ಪ್ರಶ್ನೆ. ಮೇಲಿನ ಸಂಖ್ಯೆಗಳಲ್ಲಿ ಆಧಾರ 5ರ ಪದ್ಧತಿಯಲ್ಲಿ ಪ್ರತಿನಿಧಿಸಲಾಗದ ಸಂಖ್ಯೆ ಇದೆಯೇ? ಐತಿ ಒಂದು. ಯಾವುದಪ್ಪ ಅಂತಂದ್ರೆ ಹೌದು ಇದೆಯೇ? ಹೌದು. ಅದು ಯಾವುದು ಅಂತಂದರೆ 0. ಇದನ್ನು ಪ್ರತಿನಿಧಿಸಲಾಗಿಲ್ಲ, ಪ್ರತಿನಿಧಿಸಿಲ್ಲ. ಏನು ಕಾರಣ? ಏಕೆ ಅಥವಾ ಇಲ್ಲವಾದಲ್ಲಿ ಏಕೆ ಇಲ್ಲ? ಇದಕ್ಕೆ ನಿರ್ದಿಷ್ಟ ಚಿಹ್ನೆಯನ್ನು ಕೊಟ್ಟಿಲ್ಲ. ನಿರ್ದಿಷ್ಟ ಚಿಹ್ನೆಯನ್ನು ಕೊಟ್ಟಿಲ್ಲ. ಈ ಕಾರಣ ಹೇಳ್ಬೇಡಿ. ಇದು ಹಿಂಗೂ ಬರೀತಾರ, ಚಿಹ್ನೆ ಹಿಂಗೂ ಬರೀತಾರೆ. ಯಾವುದು ಸರಿ ನೋಡಿ, ಚಿಹ್ನೆಕ್ಕಿಂತನೂ ಇದನ್ನು ಬಳಸೋದು ಕರೆಕ್ಟ್. ಮುಂದಿನ ಪ್ರಶ್ನೆ ನೋಡಿ, ಆಧಾರ 7ರ ವ್ಯವಸ್ಥೆ ಗುರುತುಗಳನ್ನು ಸಂಖ್ಯೆಗಳನ್ನು ಲೆಕ್ಕ ಹಾಕಿ ಅಂತ ಹೇಳಿದರು. ಆಧಾರ n ಪದ್ಧತಿ ಹೆಗ್ಗುರುತು ಸಂಖ್ಯೆಗಳು ಯಾವುವು ಅಂತ ಹೇಳ್ತಾರೆ. ಇಲ್ಲೇ ಆಧಾರ 7 ತೊಗೋಬೇಕಂದ್ರೆ ಮೊದಲನೇ ಸಂಖ್ಯೆ 1, ಇನ್ನು 7 ಗುಂಪು ಮಾಡಬೇಕು. 1ರದ್ದು 7 ಅಂದರೆ 7 ಗುಣಿಸ್ಬೇಕು. ಇದಕ್ಕಂದ್ರೆ 7 ಮತ್ತು 7 ಗುಣಿಸ್ತೀವಿ 49. 49ಕ್ಕೆ ಮತ್ತು 7 ಗುಣಿಸ್ರಿ 49 × 7. 49 × 7 350. 50 ಹಿಡಿದ್ರೆ 5 ಒಳ್ಳೆ 35, 350. ಅದಕ್ಕೆ 7 ಕಡಿಮೆ ಅಂದ್ರೆ 343. ಇದಕ್ಕೆ ಮತ್ತೆ 7 ಗುಣಿಸ್ತೀವಿ. 7 3 21, 2 ಕೈಲ. 7 4 28, 2 30, 3 ಕೈಲ. 3 3 9, 3 9 1201. ಇದು ಹಿಂಗೆ ಮುಂದುವರಿತದೆ. ಇದು ಆಧಾರ 7 ವ್ಯವಸ್ಥೆಯ ಹೆಗ್ಗುರುತು ಸಂಖ್ಯೆಗಳು. ಸಾಮಾನ್ಯವಾಗಿ ಆಧಾರ n ಪದ್ಧತಿ ಹೆಗ್ಗುರುತು ಸಂಖ್ಯೆಗಳು ಯಾವುವು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ನೋಡ್ರಿ. ಆಧಾರ n ಇಲ್ಲೇನು ನಾವು ಸ್ವಲ್ಪ ಮುಂದಿನ ಇದರೊಳಗೆ ಚರ್ಚೆ ಮಾಡಿದ್ದೀನಿ. ಇದನ್ನು ಇಲ್ಲಿ ಇಷ್ಟು ಉತ್ತರ ಇದಕ್ಕೆ ಸಾಕು. ಇಲ್ಲಿ ಆಧಾರ n ಇಲ್ಲಿ ನೋಡ್ರಿ, ಮುಂದೆ ಅದನ್ನು ತೊಗೊಂಡಿದ್ದೀನಿ ನೋಡ್ರಿ. ಆಧಾರ n ಸಂಖ್ಯಾ ಪದ್ಧತಿ, ಬೇಸ್ n ಸಂಖ್ಯಾ ಪದ್ಧತಿಯು ಇಲ್ಲೇನು ವಿಶೇಷತೆ ಅಂತಂದ್ರೆ ಮೊದಲನೇ ಹೆಗ್ಗುರುತು ಸಂಖ್ಯೆ 1 ಆಗಿರ್ತೈತಿ. ಮುಂದಿನ ಹೆಗ್ಗುರುತು ಸಂಖ್ಯೆಯನ್ನು ಹಿಂದಿನ ಸಂಖ್ಯೆಗೆ ಒಂದು ನಿರ್ದಿಷ್ಟ n ಗುಣಿಸುವ ಮೂಲಕ ಪಡೆಯಲಾಗ್ತದೆ. ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯೊಳಗೆ 10ರಿಂದ ಪಡೆದ್ವಿ. ಆಮೇಲೆ ಹೊಸ ರೂಪಾಂತರದ ಪದ್ಧತಿ ಇತ್ತಲ್ಲ, ಅದು 5ರಿಂದ ಗುಣಿಸೋದ್ರಿಂದ ಪಡೆದ್ವಿ. ಆಮೇಲೆ ಇಲ್ಲೊಂದು ಲೆಕ್ಕ ಹೇಳಿದ್ರು, ಇದರಿಂದ 7ರಿಂದ ಗುಣಿಸೋದ್ರದ್ದು ಒಂದು ಹೇಳಿದ್ವಿ. ಹಂಗೆ ನೋಡ್ರಿ, ಗುಣಾಕಾರ ಏನು ಮಾಡಬೇಕು? ಪ್ರತಿ ಮುಂದಿನ ಹೆಗ್ಗುರುತು ಸಂಖ್ಯೆಯನ್ನು ಹಿಂದಿನ ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆ n ಗುಣಿಸುವ ಮೂಲಕ ಪಡೆಯಲಾಗ್ತದೆ. ಆಧಾರ ಅವಾಗ ಏನಾಕತಿ? n ಆಕತಿ. ಇದು ಆಧಾರ n ಪದ್ಧತಿ ಹೆಗ್ಗುರುತು ಸಂಖ್ಯೆಗಳು ಯಾವುವು ಅನ್ನೋದಕ್ಕೆ ಮಾಹಿತಿ ಇಲ್ಲಿ ಲಕ್ಷ ಕೊಡಬೇಕಿಲ್ಲ. ಹಾಗೆ ಜಸ್ಟ್ ಸ್ವಲ್ಪ ಹೆಚ್ಚುವರಿ ಇನ್ಫಾರ್ಮೇಷನ್ ಐತಿ ಇಲ್ಲಿ. ಆಧಾರ 2 ತೊಗೊಂಡ್ರೆ 1 ಹೆಗ್ಗುರುತು ಸಂಖ್ಯೆ ಮೊದಲೇನ, ಅದಕ್ಕೆ 2 ಗುಣಿಸ್ತೀರಿ, ಮತ್ತೆ 2 ಗುಣಿಸ್ತೀರಿ, 4 4 2 8 16 ಹಿಂಗೆ ಬರ್ತದೆ. ಇದಕ್ಕೆ ಬೈನರಿ ಸಿಸ್ಟಮ್ ಅಂತ ಕರೀತಾರೆ. 5 ಆಧಾರ ಆಗಿತ್ತಂದ್ರೆ 1 ಮೊದಲನೇ ಹೆಗ್ಗುರುತು ಸಂಖ್ಯೆ, ಅದಕ್ಕೆ 5 ಗುಣಿಸ್ತೀವಿ. ಮೊದಲು 5ಕ್ಕೆ 5 ಗುಣಿಸಿದ್ರೆ 25, 25ಕ್ಕೆ 5 ಗುಣಿಸಿದ್ರೆ 125. ಇದು ಹಿಂಗೆ ಮುಂದುವರಿತೈತಿ. ಇದಕ್ಕೆ ಬೇಸ್ 5 ಆಧಾರ 5ರ ಪದ್ಧತಿ ಅಂತ ಹೇಳ್ತೀವಿ. 10 ತೊಗೊಂಡಾಗ ಆಧಾರ 10ರಿಂದ ಪ್ರತಿ ಇದಕ್ಕೆ ಗುಣಿಸ್ಕೊತ ಹೋಗ್ತೀವಿ. 1 ಹೆಗ್ಗುರುತು ಸಂಖ್ಯೆ ಮೊದಲನೇದು, ಅದಕ್ಕೆ 10ರಲ್ಲಿ ಗುಣಿಸಿದ್ರೆ 2ನೇ ಹೆಗ್ಗುರುತು ಸಂಖ್ಯೆ ಸಿಗ್ತದೆ. ಮುಂದಿನ ಹೆಗ್ಗುರುತು ಸಂಖ್ಯೆ ಸಿಗಬೇಕಂದ್ರೆ ಅದಕ್ಕೆ 10ಲೆ ಗುಣಿಸ್ಬೇಕು. 100 1000 10,000 ಹೀಗೆ ಹೋಗ್ತದೆ. ಇದನ್ನು ಇದನ್ನು ದಶಮಾಂಶ ಅಥವಾ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ ಅಂತ ಕರೀತಾರೆ. 16 1 16 16ಲೆ ಗುಣಿಸ್ತೀವಿ, 256 ಹೀಗೆ ಮುಂದುವರಿತದೆ. ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಂತ ಕರಿತೀವಿ. ಈ ರೀತಿ ನೋಡ್ರಿ, ಮೇಲಿನ ಕೋಷ್ಟಕದಲ್ಲಿ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯು ಆಧಾರ 10ರ ಪದ್ಧತಿಯಾಗಿದೆ ಮತ್ತು ನಾವು ರಚಿಸಿದ ಸಂಖ್ಯಾ ಪದ್ಧತಿಯು ಬೇಸ್ 5 ಪದ್ಧತಿಯಾಗಿದೆ. ಆಗಲೇ ಮಾಡಿದಿಲ್ಲ ಹಿಂದಕ್ಕೆ, ಅದು ಬೇಸ್ 5ರದಿತ್ತು. ಆಧಾರ 10ರ ಸಂಖ್ಯಾ ಪದ್ಧತಿಯನ್ನು ದಶಮಾನ ಸಂಖ್ಯಾ ಪದ್ಧತಿ ಅಂತಲೂ ಕರೀತಾರೆ. ಆಧಾರ 10ರ ಸಂಖ್ಯಾ ಪದ್ಧತಿಯನ್ನು ದಶಮಾನ ಸಂಖ್ಯಾ ಪದ್ಧತಿ ಅಂತ ಕರೀತಾರೆ ಅನ್ನೋದು ನಿಮ್ಮ ಗಮನದಲ್ಲಿ. ಡೆಸಿಮಲ್ ಸಿಸ್ಟಮ್, ದಶಮಾಂಶ ಪದ್ಧತಿ ಅಂತಲೂ ಕೂಡ ಅದನ್ನು
ಕರಿತೀವಿ. ಆಧಾರ 10 ತೊಗೊಂಡ್ರೆ ಜಸ್ಟ್ ಇದು ಹಂಗೆ ನಿಮ್ಮ ಮಾಹಿತಿಗೆ. ಇಷ್ಟಾದರೆ ನಮಗೆ ಈ ಒಂದು ಇನ್ಫಾರ್ಮೇಷನ್ ಯಾವುದು ಈಜಿಪ್ತಿಯನ್ ಸಂಖ್ಯೆಗಳ ಬಗ್ಗೆ ಪೂರ್ಣ ಆಗಲಿಲ್ಲ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಈಜಿಪ್ತಿಯನ್ ಸಂಖ್ಯೆಗಳನ್ನು ಯಾವ ರೀತಿ ಸಂಕಲನ ಮಾಡಬೇಕು, ಅದಕ್ಕೆ ಈ ಆಧಾರ ಹೆಂಗೆ ನಮಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ.